ಗುರುಜಿ ಮಾತುಕತೆಯನ್ನ ಮುಂದುವರ್ಸೋಣ್ವೆ. ನೀವು ಹೇಳ್ತಿದ್ರಿ ಭಗವಂತ ಯಾವಾಗ್ಲೂ ತನಗೆ ಯಾರು ಇಷ್ಟನೋ ಅವ್ರಿಗೆ ಜಾಸ್ತಿ ಕಷ್ಟ ಕೊಡ್ತಿರ್ತಾನೆ, ಯಾಕಂದ್ರೆ ನಾವು ಅವಾಗಷ್ಟೇ ಅಲ್ವೇ ಅವನನ್ನ ಜಪಿಸೋದು, ಅವನನ್ನ ನೆನೆಯೋದು ಅಂತ. ನಿಜ. ಇವತ್ತು ಇನ್ನೊಂದು ನೆನೆಸ್ಕೋಬೇಕಾಗಿ ವಿಚಾರ ಏನು ಅಂದ್ರೆ, ಭಗವಂತನ ಜೊತೆಗೆ ಬೃಹಸ್ಪತಿ ಜಯಂತಿ ಇವತ್ತು. ಬೃಹಸ್ಪತಿ ಅಂದ್ರೆ ಯಾರೋ ಸಾಕ್ಷಾತ್ ಗುರು, ಜಗತ್ತಿಗೆ ಗುರು, ಜಗದ್ಗುರು. ಅದಕ್ಕೋಸ್ಕರ ಇಡೀ ಜಗತ್ತಿನಲ್ಲಿ ಎಲ್ಲ ಗುರುಗಳಿಗಿಂತ ಮಿಗಿಲಾಗಿರ್ತಕ್ಕಂಥವನು, ಇಡೀ ಜಗತ್ತಲ್ಲಿ ದೇವಗುರು ಆಗಿರ್ತಕ್ಕಂಥವನು ಸಾಕ್ಷಾತ್ ಬೃಹಸ್ಪತಿ. ಅಂದರೆ ಗುರು ಜಯಂತಿ. ನೀವೇನೋ ಜುಪಿಟರ್ ಅಂತ ಇಂಗ್ಲೀಷಲ್ಲಿ ಅಂತೀವಿ, ಆ ಜುಪಿಟರು ಬಹಳ ವಿಶೇಷವಾಗಿ ಹತ್ತಿರಕ್ಕೆ ಬರ್ತಾ ಇದೆ. ಶನೇಶ್ವರನ ಅನುಗ್ರಹ ಸಿಗ್ತಾ ಇದೆ. ಶನೇಶ್ವರನ ನೇರವಾಗಿ ದೃಷ್ಟಿನ ನೋಡ್ತಾ ಇರೋನು ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಅಂದರೆ ಮುಳುಗ್ತಕ್ಕಂಥ ಜೀವನ ಅಬ್ಬಾ ಈಗ ಬದುಕದ್ವಪ್ಪ ಅನ್ಸೋ ಮನೋಭಾವನೆ. ಯಾಕೆಂದರೆ ಅಶ್ವಿನ್ ನಕ್ಷತ್ರ ಅನುಗ್ರಹದಲ್ಲಿ ಮೇಷರಾಶಿಯಲ್ಲಿ ಬಂದು ಕೂತ್ಕೊಂತಾನೆ. ಈ ಮೇಷರಾಶಿಯಲ್ಲಿ ಕೂತಿರ್ತಕ್ಕಂಥ ಸದ್ಗುರು ಮಾರ್ಗ ಬಹಳ ದೊಡ್ಡದು. ಅದಕ್ಕೆ ನಾವು ಆ ಸದ್ಗುರು ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ಗುರು ಹಿರಿಮೆಯೇ ಬಹಳ ದೊಡ್ಡದು. ಗುರು ಹಿರಿಮೆಯಲ್ಲಿ ನಮಸ್ಕರಿಸಬೇಕು. ಗುರು ಪಾದಾರವಿಂದಕ್ಕೆ ನಮಸ್ಕರೋಮಿ ನಮಸ್ಕರೋಮಿ ಅಂತ ಹೇಳ್ತಾ ಇರಬೇಕು ಅಂತ ಹೇಳ್ತೀವಿ. ಹೇಗೆ ಈ ಪಾದಾರವಿಂದಕ್ಕೆ ನಮಸ್ಕರಿಸೋದು? ಗುರುಗಳ ಪಾದಾರವಿಂದವನ್ನು ಎಲ್ಲರೂ ಪಾದಕೆಗಳನ್ನು ತೊಗೊಂಡಿದ್ದೀವಿ, ಭಾಳ ಸಂತೋಷ. ಪಾದಕೆಗಳನ್ನು ನಮಸ್ಕಾರ ಮಾಡಬೇಕು, ಸಂತೋಷ. ಮರದಲ್ಲಿ ಯಾವ ಕಾಲಕ್ಕೂ ಪೂಜೆ ಪುನಸ್ಕಾರವನ್ನು ಮಾಡಬೇಕು, ಸಂತೋಷ. ಆದರೆ ತೊಳಿಬಾರ್ದು. ನೀವು ಗುರು ಪಾದಕೆ ವಂದನೆಯನ್ನು ಮಾಡಬೇಕಾದ್ರೆ ಪಾದಕೆಗಳನ್ನು ಯಾವ ಕಾಲಕ್ಕೂ ತೊಳಿಬೇಡಿ. ತೊಳೆದಾಗ ಏನಾಗುತ್ತೆ, ಪ್ರಸಾದ ಪರಿಪೂರ್ಣವಾಗಿ ಸಿಕ್ಕಿರೋದು ಮತ್ತೆ ತೊಳೆದು ಹೋಗುತ್ತೆ. ಅದಕ್ಕೆ ಗುರು ಪಾದಕೆಗಳನ್ನ ತೊಳಿಬಾರದು. ಶ್ರದ್ಧೆ ವಹಿಸಿ ಪರಿಪೂರ್ಣವಾಗಿ ತೊಳೆದಕ್ಕಿಂತ ಒರೆಸಬೇಕು. ಅದನ್ನು ಎಷ್ಟು ಶುಚಿರ್ಭೂತ ಪಡಿಸ್ತೀವೋ ಅಷ್ಟು ಹುಷೆ. ಅದೇ ರೀತಿಯಾಗಿ ಪುಷ್ಪಮಾಲಿಕಾಂ ಸಮರ್ಪಯಾಮಿ, ಒಂದು ತಟ್ಟೆಯಲ್ಲಿಟ್ಟು ಅಕ್ಕಿಯನ್ನು ಇಟ್ಟು ಆ ಅಕ್ಕಿಯ ಮೇಲೆ ಈ ಪಾದಕೆಗಳನ್ನಿಟ್ಟು ವಿಶೇಷವಾಗಿ ಪಾದ ಪೂಜೆಯನ್ನು ಮಾಡಬೇಕು. ಓಂ ಗುರು ಪ್ರಾರ್ಥನಾಯ ನಮಃ, ಓಂ ಬೃಹಸ್ಪತಿಯೇ ನಮಃ, ಗುರು ವಂದನಾಯ ನಮಃ, ಗುರುದೇವಾಯ ನಮಃ, ಶುಕ್ರದೇವಾಯ ನಮಃ, ಶುಕ್ರಗುರುವೇ ನಮಃ. ಹೀಗೆ ಆ ಶುಕ್ರ ದೈತ್ಯಗುರು, ಗುರು ಬೃಹಸ್ಪತಿ, ಆ ಬೃಹಸ್ಪತಿಯಾಗಿರ್ತಕ್ಕಂಥವನು ಸಾಕ್ಷಾತ್ ಅನುಗ್ರಹ ದಕ್ಷಿಣಾಮೂರ್ತಿ. ಅದಕ್ಕೆ ಓಂ ದಕ್ಷಿಣಾಮೂರ್ತಿಯೇ ನಮಃ, ಪರಮೇಶ್ವರಾಯ ನಮಃ, ಲೋಕಗುರುವೇ ನಮಃ, ಕುಮಾರಗುರುವೇ ನಮಃ, ಶಕ್ತಿಗುರುವೇ ನಮಃ. ಯಾರಿ ಗುರು? ಅಂಥ ಬೃಹಸ್ಪತಿ. ಇದಕ್ಕೆ ಇಡೀ ಜಗತ್ತಿನಲ್ಲಿ ಗುರು ವಂದನೆಯನ್ನು ಮಾಡಿಕೊಳ್ಳೋ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಅದಕ್ಕೆ ವ್ಯಾಸಾಯ ವಿಷ್ಣು ರೂಪಾಯ, ವಿಷ್ಣುಶ್ಚ ಹೃದಯಂ ಶಿವ, ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣು ಲೋಕಗುರು. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಕರಿತೀವಿ. ಲೋಕದಲ್ಲೇ ಗುರು ಆಗಿರತಕ್ಕಂಥವನು ಭಗವಂತ, ಕೃಷ್ಣ ಆದಾಗ ಮಾತ್ರ. ಅದಾದ ಮೇಲೆ ಕೇಶವಂ ಪ್ರತಿಗಚ್ಚತಿ, ಕೇಶವಂ ಅಂದರೆ ಸಾವಿಲ್ಲದವನು ಭಗವಂತ, ಅವನೇ ದೊಡ್ಡ ಗುರು. ಅಂಥ ಗುರು ಸ್ಥಾನವನ್ನು ಹೊಂದಿರತಕ್ಕಂಥ ದೇವತೆಗಳಿಗೆ ಗುರು ಆಗಿರೋ ಬೃಹಸ್ಪತಿ. ಬೃಹಸ್ಪತಿಯ ಜಯಂತಿ ಇವತ್ತು. ಅಂದರೆ ದೇವಾನುದೇವತೆಗಳಿಗೆ ಗುರುವಾಗಿ ವಂದನೆಗೆ, ಗುರುಗಳಿಗೆ ಗುರು ಆಗಿರತಕ್ಕಂಥ ದೇವಗುರು ಸಾಕ್ಷಾತ್ ಬೃಹಸ್ಪತಿ. ಅಂಥ ಒಂದು ಗುರು ಜುಪಿಟರ್. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಅರಳಿ ಮರದ ಕೆಳಗೆ ಹೋಗಿ ಬಹಳ ಜನ ಗುರು ಪೂಜೆಯನ್ನು ಮಾಡಿಕೊಳ್ರೆ ಸಾಕ್ಷಿ ರೂಪ. ಯಾರ್ಯಾರು ಮುತುಕದ ಎಲೆಗಳ ಕೆಳಗಡೆ ಹೋಗಿ ಮುತುಕದ ಮರದೊಳಗೆ ಕೆಳಗಡೆ ಪೂಜೆ ಮಾಡಿದ್ರೆ ಸಾಕ್ಷಿ ರೂಪ. ಯಾಕೆಂದ್ರೆ ಲಕ್ಷ್ಮಿ ಗುರು ಆಗಿರ್ತಾಳೆ, ಆಂಜನೇಯನಿಗೆ ಉಪದೇಶವನ್ನು ಕೊಡ್ತಾಳೆ. ಕಲ್ಲಿನ ವಿಗ್ರಹ ರಥಚಕ್ರವಾಗಿ ನಡೀತಕ್ಕಂಥ ವಿಚಾರ. ಅದಕ್ಕೋಸ್ಕರ ಆಂಜನೇಯನು ಸಾಲಿಗ್ರಾಮವನ್ನು ಎತ್ತಿಟ್ಕೊಂಡಾಗ ಏನಾಯಿತು? ಒಮ್ಮೆ ಬಹಳ ವಿಶೇಷವಾಗಿರ್ತಕ್ಕಂಥ ಸೀತಾಮ್ಮನವರು ಏನು ಮಾಡ್ತಾಳೆ, ಮುತ್ತಿನ ವಿಶೇಷವಾಗಿರ್ತಕ್ಕಂಥ ಹಾರವನ್ನು ಕೊಡ್ತಾಳೆ ಆಂಜನೇಯನಿಗೆ. ಆ ಆಂಜನೇಯ ಏನು ಮಾಡ್ತಾನೆ, ಬಹಳ ಸಂತೋಷ, ಬಹಳ ಸಂತೋಷ, ಇಂಥ ಒಂದು ಹಾರ ಅಮ್ಮ ಸೀತಮ್ಮ ತಲ್ಲಿ ನೀನು ಕೊಟ್ಟಿಯಾ, ಬಹಳ ಸಂತೋಷ ಅಂತ ಎತ್ಕೊಂಡು ಹಿಂಗೆ ನೋಡ್ಕೊತಾನೆ, ಕಣ್ಣು ಗೊತ್ಕೊತಾನೆ, ಒಂದೊಂದಾಗಿ ಕಿತ್ಕಿದ್ದು ಸಾಕ್ತಾನೆ, ಹಿಂಗೆ ನೋಡ್ತಾನೆ, ಕಿತ್ಕೊಂಡು ಬಿಸಾಕ್ತಾನೆ. ಕಪಿಶ್ರೇಷ್ಠರ ವಾಹನ ಸ್ವರೂಪ ಆಂಜನೇಯ. ಒಂದು ಕಿತ್ಕೊಂತಾನೆ, ನೋಡ್ತಾನೆ, ಎತ್ಕೊಂತಾನೆ, ಬಿಸಾಕ್ತಾನೆ, ಕಿತ್ಕೊಂತಾನೆ, ನೋಡ್ತಾನೆ, ಎತ್ಕೊಂತಾನೆ, ಬಿಸಾಕ್ತಾನೆ. ಹೀಗೆ ಬಿಸಾಕ್ತಾ ಇದ್ದಾಗ ಏನಕ್ಕಪ್ಪ ಅಂದರೆ ಸೀತಾಮ್ಮನವರಿಗೆ ಬರ್ತಾ ಇರೋ ಉಗ್ರ ಕೋಪ, ಬಹಳ ಕೋಪ ಬಂದ್ಬಿಡುತ್ತೆ. ನಾನು ಕೊಟ್ಟಿರೋ ಹಾರ ಸಾಕ್ಷಾತ್ ಜಾನಕಿ ದೇವಿ ರಾಮಚಂದ್ರನ ಪತ್ನಿ ಆಗಿರ್ತಕ್ಕಂಥ ನಾನು ಈ ಕೊಟ್ಟಿರ್ತಕ್ಕಂಥ ಹಾರವನ್ನು ಇಷ್ಟು ತಾತ್ಸಾರದಿಂದ ಬಿಸಾಕ್ತೀಯ ಅಂದಾಗ ಅವನು ಹೇಳ್ತಾನೆ, ರಾಮ ಸುಮ್ಮನೆ ಇದೆ, ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರೋದು, ಯಾಕೆ ಪಾಪ ಅವನು ಏನು ಮಾಡ್ತಾ ಇದ್ದ ನೋಡೋಣ ಅಂತ. ಇಲ್ಲ, ಏನು ಪ್ರಯೋಜನವಿಲ್ಲ, ಇವನಿಗೆ ಯಾವ ಕಾಲಕ್ಕೂ ಶಾಪ ಕೊಡ್ತೀನಿ ನೋಡು ಅಂತ ಎದ್ದೇಳ್ತಾಳೆ. ಆಗ ಯಾಕಮ್ಮ ಬೇಜಾರು ಮಾಡ್ಕೊಂಡೆ ಅಂತ ಪಾಪ ಕಪಿಶ್ರೇಷ್ಠ ಆಂಜನೇಯ ಓಡ್ ಬಂದು ಹೀಗೆ ನಿಂತ್ಕೊಳ್ಳುತ್ತೆ. ಅಂದರೆ ತಾಯಿ ಹತ್ರ ಎಷ್ಟು ವಿನಮ್ರವಾಗಿರಬೇಕು ಅಂದರೆ ವಿನಯವಾಗಿದ್ದರೇನೆ ಜೀವಂತ ಸಾಕ್ಷಿ. ಅದಕ್ಕೆ ಓಡ್ ಬಂದು ಹಾಗೆ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ ಕಪಿಶ್ರೇಷ್ಠ ವಾನರ. ಆ ಎರಡು ಕೈಗಳು ಹಿಂಗೆ ಕೋತಿಗಳು ನಿಮ್ಗೆ ನಿಂತ್ಕೊಂಡಾಗ ಬಾಳೆಹಣ್ಣು ಹಿಡ್ಕೊಂಡು ನಿಂತ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಮುದ್ದಾಗಿ. ಆ ಥರ ಆಂಜನೇಯನು ಹಾಗೇ ಬಂದು ತಾಯಿ ಹತ್ರ ನಿಂತ್ಕೊತಾನೆ. ಯಾಕಮ್ಮ ಬೇಜಾರು ಮಾಡ್ಕೊಂಬಿಟ್ಟಿಯಾ ಅಂತ ಪಾಪ ಕೇಳ್ತಾನೆ. ಹೌದು, ಏನು ಮತ್ತೆ ನೀ ಹಿಂಗೆ ಬಿಸಾಕಿದ್ರೆ ಕೊಟ್ಟಿರೋದನ್ನ ಹಾರವನ್ನು ನಿನಗೆ ಕೊಟ್ಟರೆ, ಬಹುಮಾನವಾಗಿ ಕೊಟ್ಟರೆ ತಾತ್ಸಾರದಿಂದ ಬಿಸಾಕ್ತೀಯ ಅಂದಾಗ, ಇಲ್ಲಮ್ಮ ಎಲ್ಲೂ ರಾಮ ಕಾಣಲಿಲ್ಲ ಅದಕ್ಕೆ ಬಿಸಾಕ್ದೆ ಅಂತ. ಅಂದರೆ ಎಷ್ಟು ಚೆನ್ನಾಗಿ ಅಳು ಬಂದ್ಬಿಡುತ್ತೆ ಅವಳಿಗೆ. ಅಂದರೆ ಶ್ರೀರಾಮಚಂದ್ರನ ನಾನು ಗಂಡನ್ನು ಎಷ್ಟು ಪ್ರೀತಿ ಮಾಡ್ತೇನೆ, ನನಗಿಂತ ಪ್ರೀತಿ ಮಾಡ್ತಾನೆ ಇವನು ಅಂತ ಹೇಳ್ತಾನೆ. ಅಷ್ಟೊಂದು ರಾಮ ಪ್ರೀತಿ ಇದ್ರೆ ನಿನ್ನಲ್ಲಿ ಎಲ್ಲಿದ್ದಾನೆ ರಾಮ ಅಂತಾನೆ.
ಅಯ್ಯೋ ಅದಕ್ಕೇನು ತಮ್ಮ ತೋರಿಸ್ತೀನಿ ಅಂತ ಹೇಳಿ ಅದೇನ ಸೇಳಿ ಹಾಗೆ ತೋರಿಸ್ತಾನೆ. ಗುರು ವಂದನೆಯನ್ನು ಮಾಡ್ತಾನೆ. ಅದಕ್ಕೆ ಸೀತಮ್ಮನವರು ಕೇಳಿದ್ದ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಸೀತಮ್ಮ ಆವತ್ತು ಹೇಳ್ತಾಳೆ, ಆಯಿತು ಇವತ್ತಿನಿಂದ ಶ್ರೀರಾಮಚಂದ್ರನ ಪಾದಕ್ಕೆಗಿಂತ ನಾನು ಶ್ರೇಷ್ಠವಾಗಿ ನಿನಗೆ ಕೊಡ್ತಕ್ಕಂಥದ್ದು ರಾಮ ಎಲ್ಲೂ ಇಲ್ವಾ ಅಂಥೇಳಿ ತಾನು ಆತ್ಮದಲ್ಲಿ ಹೀಗೆ ಇಟ್ಕೊಂಡು ತಾನೇ ಸೀತಾದೇವಿ ಒಂದು ಸಾಲಿಗ್ರಾಮವನ್ನು ತಗೊಂಡು ರಾಮ ಇದೇ ನಿನ್ನ ರಾಮ ತಗೋ ಅಂಥೇಳಿ ಸಾಲಿಗ್ರಾಮವನ್ನು ಕೊಡ್ತಾಳೆ. ಆ ಆಂಜನೇಯ ತೆಗೆದುಕೊಂಡು ಸಾಲಿಗ್ರಾಮವನ್ನು ಕಣ್ಣುಗೊತ್ಕೊಂಡು ರಾಮ ಸೀತಾ ಎಲ್ಲ ಇದ್ದಾರೆ ಬಹಳ ಸಂತೋಷ ಅಂಥೇಳಿ ಅದು ನಮಸ್ಕಾರ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾನೆ. ಇವಳು ಸೀತಾ ಜೊತೆಗೆ ಹುಡ್ಕೊಂಡು ಹೋಗ್ತಾಳೆ. ಎಲ್ಲಿ ಹೋಗ್ತಾನೆ ನೋಡೋಣ, ಈಗಲಾದರೂ ಇದನ್ನು ಬಿಸಾಕ್ಬಿಡ್ತಾನೋ ಏನು ಕಥೆ ಅಂತ ಒಂದು ಅನುಮಾನಾಸ್ಪದವಾಗಿ ಹೋಗ್ತಾಳೆ. ಹೋದಾಗ ಸಾಲಿಗ್ರಾಮ ಇನ್ನೇನು ಕೆಳಗಿಟ್ಟು ಪೂಜೆ ಪುನಸ್ಕಾರ ಮಾಡಬೇಕು. ಆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಇವನೇನು ಮಾಡ್ತಾನೆ, ತಲೆ ಮೇಲೆ ಎತ್ಕೊಂಡು ಕೂತ್ಕೊಳ್ತಾನೆ. ತಲೆ ಮೇಲೆ ಎತ್ಕೊಂಡು ಪೂಜೆ ಪುನಸ್ಕಾರವನ್ನು ಮಾಡಿ ಸಂಧ್ಯಾವಂದನೆ ಮಾಡ್ತಾನೆ. ಪೂರ್ವ ಉತ್ತರ ಪಶ್ಚಿಮ ಎಲ್ಲ ದಕ್ಷಿಣ ಎಲ್ಲ ಮಾಡಿಬಿಡ್ತಾನೆ. ಇವನು ಎಷ್ಟು ಮನೋವೇಗ ಅಂದರೆ ಒಂದು ಕ್ಷಣದಲ್ಲಿ ಪೂರ್ವದಲ್ಲೂ ಸಂಧ್ಯಾವಂದನೆ ಮಾಡ್ತಾನೆ, ಒಂದೇ ಕ್ಷಣದಲ್ಲಿ ಉತ್ತರಕ್ಕೆ ಬರ್ತಾನೆ, ಒಂದೇ ಕ್ಷಣದಲ್ಲಿ ದಕ್ಷಿಣಕ್ಕೆ ಬರ್ತಾನೆ. ಅಂದರೆ ಕ್ಷಣ ಮಾತ್ರದಲ್ಲಿ ಮನೋವೇಗ ಸ್ವರೂಪನಾಗಿರ್ತಕ್ಕಂಥ ಆಂಜನೇಯನ್ನು ಈ ಸಾಲಿಗ್ರಾಮವನ್ನು ಇಟ್ಕೊಂಡು 4 ದಿಕ್ಕಲ್ಲಿ ಸಂಧ್ಯಾವನೆ ಮಾಡೋ ಏಕೈಕ ಭಗವಂತ ಸಾಕ್ಷಾತ್ ಆಂಜನೇಯ. ಅದಕ್ಕೆ ನಾನು ಹೇಳೋದು, ಆಂಜನೇಯನ ಭದ್ರವಾಗಿ ಹಿಡ್ಕೊಂಡ್ರೆ ಶನೇಶ್ವರನ ಕಾಟ ಯಾವ ಕಾಲಕ್ಕೂ ಬರಲ್ಲ. ಅದೇ ವಿಶೇಷ. ಇಂಥ ಒಂದು ಮನೋವೇಗ ಸಾಕ್ಷಾತ್ ರುದ್ರ ಸಂಭೂತ ಆಂಜನೇಯ ಒಬ್ಬನೇ. ಅವನು ತಲೆ ಮೇಲೆ ಇಟ್ಕೊಂಡಾಗ ಶನೇಶ್ವರ ಕೂಡ ಹತ್ರ ಬಂದಿಲ್ಲ. ಅದಕ್ಕೆ ಕರ್ಮವನ್ನು ಕಳೀತಕ್ಕಂಥ ಶನೇಶ್ವರನು ಶಾಲಿಗ್ರಾಮನ ತಲೆ ಮೇಲೆ ನೋಡ್ತಾನೆ, ಶ್ರೀರಾಮಚಂದ್ರ ಪಾದಕೆಗಳು. ಆ ಪಾದಕೆಗಳು ಅವನು ಏನು ತಲೆ ಮೇಲೆ ಇಟ್ಕೊಳ್ತಾನೆ ಪಾದಕೆ ಆಗುತ್ತೆ, ಕೈಯಲ್ಲಿ ಇಟ್ಕೊತಾನೆ ರಾಮಚಂದ್ರ ಮುಖ ಬರುತ್ತೆ. ಅದೇ ರೀತಿ ಎರಡೂ ಕೈಯಲ್ಲಿ ಜೋಡಿಸ್ಕೊಂತಾನೆ ಸೀತಾಮ್ಮನ ಥರ ಕಾಣುತ್ತೆ. ಅಂದರೆ ಒಂದೇ ಸಾಲಿಗ್ರಾಮ ಎಷ್ಟು ಚೆನ್ನಾಗಿ ಕಾಣೋದಾಗ ಸೀತಾಮ್ಮನಲ್ಲಿ ಬರ್ತಾಳೆ. ಅದು ಯಾಕೆ ನೀನು ಸಂಧ್ಯಾವಂದನೆ 4 ದಿಕ್ಕಲ್ಲಿ ಮಾಡಿದಾಗ ನಾವು ಬರೋಕ್ಕಾಗತ್ತಾ ಅಂತ ಹೇಳಿದಾಗ, ಇಲ್ಲಮ್ಮ 4 ದಿಕ್ಕಲ್ಲಿ ಅರ್ಘ್ಯವನ್ನು ಬಿಟ್ಟರೆ ಪರಿಪೂರ್ಣವಾಗಿ ಗುರು ಪಾದಕ ವಂದನೆ. ಅಂತಹ ಒಂದು ರಾಮಚಂದ್ರನ ಸಾಲಿಗ್ರಾಮ ನೀವು ಕೊಟ್ಟಿದ್ಯಾ. 4 ದಿಕ್ಕಲ್ಲಿರ್ತಕ್ಕಂಥ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಎಲ್ಲವೂ ಪಾದ ಪೂಜೆ ಮಾಡಿದ್ರೆ ಲೋಕವು ಸುಭಿಕ್ಷವಾಗಿರುತ್ತೆ. ಇಂಥ ಗುರು ಪಾದಕೆ ಜನ ಸಿಗುತ್ತಾ, ನನಗೆ ಲೋಕ ಗುರು ಆಗಿರ್ತಕ್ಕಂಥ ರಾಮಚಂದ್ರನ ಪಾದಕೆ ಅಂತ ಹೇಳಿ ಬಹಳ ಸಂತೋಷ ಪಡ್ತಾನೆ. ಇಂಥ ಒಂದು ಪಾದಕೆಯನ್ನು ಪೂಜೆ ಮಾಡಿರ್ತಕ್ಕಂಥ ಸಾಲಿಗ್ರಾಮವೇ, ಇದನ್ನ 1 ನಿಮಿಷ ಇಟ್ಕೊಳ್ಳಮ್ಮ ಅಂತ ಲಕ್ಷ್ಮೀ ಸ್ವರೂಪದಲ್ಲಿರ್ತಕ್ಕಂಥ ಸೀತಾಮ್ಮನವ್ರಿಗೆ ಮತ್ತೆ ವಾಪಸ್ ಕೊಡ್ತಾನೆ. ನಾನು ಈಗ ಮಧ್ಯ ಬ್ರಹ್ಮಸ್ಥಾನದಲ್ಲಿ ಗುರುವ ದರ್ಶನವನ್ನು ತೋರಿಸ್ತೀನಿ ಅಂಥೇಳಿ ಆ ಕಾಲದಲ್ಲಿ ಏನು ನಿನ್ನ ದರ್ಶನವನ್ನು ಕೊಟ್ಟಿದ್ದೆ ಅದೇ ದರ್ಶನವನ್ನು ಮತ್ತೆ ಕೊಡು ಅಂತ ಹೇಳಿ ಸೀತಾಮ್ಮನವರು ಆಯಿತು ಅಂತ ಹೇಳ್ತಾರೆ. ಆ ಪಂಚಮುಖಿ ಆಂಜನೇಯ ದರ್ಶನವನ್ನು ರುದ್ರ ಸಂಭೂತನ ಕೊಡ್ತಾರೆ. ಅಲ್ಲಿ ನೋಡ್ಬೋದು ಪೂರ್ತಿಯಾಗಿ ಕುದುರೆ ಮುಖ, ಹಂದಿಯ ಮುಖ, ನಾರಸಿಂಹನ ಮುಖ ಇಷ್ಟೆಲ್ಲ ಆಗಿದ ಮೇಲೆ ಆಂಜನೇಯ ಕಪಿಶ್ರೇಷ್ಠನ ಮುಖ ಇಷ್ಟೆಲ್ಲ ವ್ಯವಸ್ಥೆನ ಆಗಿದಾಗ ಇಂಥ ಒಂದು ವ್ಯಾಘ್ರ ಸ್ವರೂಪದಲ್ಲಿರ್ತಕ್ಕಂಥ ಹಂದಿ, ಕುದುರೆ, ಕತ್ತೆ ಅಂದರೆ ಗಾರ್ಗದಬ ನೋಡಿ, ಆ ವಿಶೇಷವಾಗಿರ್ತಕ್ಕಂಥ ಕತ್ತೇನೂ ದರ್ಶನವನ್ನು ಮಾಡಬೇಕು. ನೀವು ಇಷ್ಟು ಚೆನ್ನಾಗಿ ನಾನು ಹೇಳ್ತಾ ಇದ್ದಾಗ ಈ ದರ್ಶನಗಳು ನೀವು ಮಾಡ್ತಾ ಇದ್ದಾಗ ಆ ಪಂಚಮುಖಿ ಆಂಜನೇಯ ಏನು ಚೆನ್ನಾಗಿರ್ತಾನೆ. ಅದಕ್ಕೆ ವಾನರಾಕಾರಂ ಯೋ ಭಕ್ತ ಮಂದಾರ ಯೋ ಪುಣ್ಯ ಸಂಚಾರ ಯೋ ವೀರ ನೀವೇ ಸಮಸ್ತಂಬು ಅಂದರೆ ಅವಳು ಹೇಳ್ತಾಳೆ ಎಲ್ಲವೂ ನೀನೇ ಅಂತ. ಅದಕ್ಕೆ ಸುಂದರಕಾಂಡವನ್ನು ಅವಳಿಗೆ ಹರಳಿಸಿ ವಿಶೇಷವಾಗಿ ಸಾಲಿಗ್ರಾಮವನ್ನು ಕೆಳಭಾಗದಲ್ಲಿಟ್ಟು ಅವಳೇ ನಮಸ್ಕರಿಸ್ತಾಳೆ ಆ ರುದ್ರ ಸಂಭೂತನಾಗಿರ್ತಾನೆ ಆಂಜನೇಯ ದರ್ಶನವನ್ನು ಮಾಡಿದಾಗ. ಅಂದರೆ ಅರ್ಥ ಏನು ಅಂದರೆ ಗುರು ಅಂತ ಒಂದು ಸಿದ್ದರೆ ಇಡೀ ಜಗತ್ತಲ್ಲಿ ಎಲ್ಲರೂ ತಲೆ ಬಾಗ್ತಾರೆ. ಆವಾಗ ಆ ಪಾದುಕಾ ಪೂಜೆ 4 ದಿಕ್ಕಲ್ಲಿ ಮಾಡತಕ್ಕಂಥ ಆಂಜನೇಯನ್ನ ಗುರು ಅಂತ ಹೇಳಿ ತಾನೇ ನಮಸ್ಕಾರ ಮಾಡೋದು. ಯಾಕೆಂದರೆ ಶ್ರೀರಾಮಚಂದ್ರ ತನ್ನ ಗಂಡನಾದರೂ ಸಹ ಜಗತ್ತಲ್ಲಿ ದರ್ಶನ ಮಾಡಿ ಇವತ್ತಿಗೆ ಸಾಕ್ಷಿರೂಪ ಜಗನ್ಮಾತೆನೇ ಆಂಜನೇಯನಿಗೆ ನಮಸ್ಕಾರ ಮಾಡಿರ್ತಕ್ಕಂಥ ಏಕೈಕ ಕ್ಷೇತ್ರ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂಥ ವಿಚಾರ. ಇದೂ ಸಹ ವಿಶೇಷವಾಗಿ ಬೆಂಗಳೂರು ಹತ್ತಿರದಲ್ಲಿರ್ತಕ್ಕಂಥ ವಿಚಾರದಲ್ಲೇ ಇದೆ. ಆ ಪಂಚಮುಖಿ ಆಂಜನೇಯ ದರ್ಶನ, ಆ ಪಂಚಮುಖಿ ಕಂಬದ ದರ್ಶನ, ಅಂಥ ಒಂದು ವಿಶೇಷವಾಗಿ ಜಗನ್ಮಾತೆ ದರ್ಶನ ರುದ್ರ ಕಾಳಿಯಾಗಿ ಅವತರಿಸಿದ್ದಾಳೆ. ಅದಕ್ಕೆ ಎಲ್ಲಿ ಆಂಜನೇಯನೋ ಅಲ್ಲಿ ರುದ್ರವಾಗಿರ್ತಕ್ಕಂಥ ದೌರ್ವನ್ಯ ಪರಿವರ್ತನಾ ಸ್ವರೂಪಕ್ಕೆ ದುರ್ಗಾ ಅಂತ ಕರಿತೀವಿ. ದುರ್ಗಾ, ಆಂಜನೇಯ, ಮಹಾಕಾಳಿ ಈ 3 ಜನ ಏಕಕ್ಷೇತ್ರದಲ್ಲಿ ಏಕಸ್ಥಳದಲ್ಲಿ ಇದ್ದಾಗ ಶಿವನ ದರ್ಶನ ಕೊಡ್ತಾನೆ. ಇದು ಸಾಕ್ಷಿ ರೂಪ. ಅದಕ್ಕೆ ಗುರು ಬೃಹಸ್ಪತಿಯಾಗಿರೋದ್ರಲ್ಲಿ ನೀವು ನಮಸ್ಕಾರ ಮಾಡಿದರೆ ಆಂಜನೇಯನು ದರ್ಶನ ಕೊಡ್ತಾನೆ, ವಿಶೇಷವಾಗಿ ಸಾನ್ನಿಧ್ಯವನ್ನು ಕೊಡ್ತಾನೆ.